ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಪ್ರೀತಿಯ ಹರೀಶ್. ನಾನು ನಿಮ್ಮ ಪ್ರೀತಿಯ ರಶ್ಮಿ ವಿಜಯ. ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ಧ್ರುವ ಸರ್ಜಾ ಸರ್ ಮತ್ತೆ ಪ್ರೇಮ್ ಸರ್ ನಮ್ಮ ರೀಲ್ಸ್ನ ಲೈಕ್ ಮಾಡಿದ್ರು. ತುಂಬಾ ಖುಷಿ ಆಗೋಯ್ತು, ಸಖತ್ ಖುಷಿ ಆಗೋಯ್ತು. ನಿನ್ನೆ ನಾವು ಒಂದು ರೀಲ್ಸ್ ಮಾಡಿದ್ವಿ, ಅದೇ ಸರ್ಸೆ ಸರ್ಸೆ ಸಾಂಗ್, KD ಸಿನಿಮಾದ್ದು ಸರ್ಸೆ ಸರ್ಸೆ ಸಾಂಗ್ಗೆ ಒಂದು ರೀಲ್ಸ್ ಮಾಡಿದ್ವಿ. ಹೊರಗೆ ಬಂದ್ರೆ ಖಾಲಿ ಅದು ಫುಲ್ ವೈರಲ್ ಆಗೋಗಿದೆ. ನಮಗೆ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ನಾನು ನೋಡ್ತೀನಿ ಎಲ್ಲ ಲೈಕ್ಸ್, ಏನು ಮಿಲಿಯನ್ ವ್ಯೂಸ್ ಬಂದಿದೆ. ಪ್ರೇಮ್ ಸರ್ ಲೈಕ್ಸ್ ಮಾಡವ್ರೆ, ಧ್ರುವ ಸರ್ ಲೈಕ್ ಮಾಡವ್ರೆ. ಯಪ್ಪ, ಖುಷಿ ಆಗೋಯ್ತು. ಸೊ ಮತ್ತೆ ಧ್ರುವ ಸರ್ ಫ್ಯಾನ್ಸ್ ಅಷ್ಟೇನೆ ತುಂಬಾ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಆ ವಿಡಿಯೋನ ನಮ್ಗೆ ಎಷ್ಟು ಎಂಕರೇಜ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಪರ್ಸನಲ್ ಮೆಸೇಜಸ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆ ನಮ್ಗೆ. ಹೌದು. ಆ್ಯಂಡ್ ನಿನ್ನೆ ವಿಡಿಯೋ ನೋಡ್ತಾ ಇದ್ದೆ ಆ ಸಾಂಗ್ದು. ಎಲ್ಲ ಬ್ಯಾಡ್ ಕಮೆಂಟು, ಬ್ಯಾಡ್ ಆಗಿ ಹೇಳ್ತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ. ಆ ಒಂದು ಮಾತು ಹೇಳ್ತೀನಿ ಎಲ್ರಿಗೂ, ನಮ್ಮ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದ್ದಾಗ ಅದನ್ನು ಮೇಲಕ್ಕೆತ್ತಿ ಎಲ್ಲ. ಸೊ ಬ್ಯಾಡ್ ಕಮೆಂಟ್ ಮಾಡೋರು ಥಿಂಕ್ ಮಾಡಿ. ನಮ್ಮ ಇವರು ಪ್ರೇಮ್ ಸರ್ ಅಂದರೆ ಲೆಜೆಂಡ್. ಅವರೇನು ಸುಮ್ಮನೆ ಅವರೇನು ಮಾಡಲ್ಲ. ಅವ್ರು ಯಾಕೆ, ನೀವು ಇದು ಜೋಗಿ ಸಿನಿಮಾ ನೋಡಿರ್ಬೋದು, ಅದರಲ್ಲಿ ಬರೋ ಒಂದು ಸಾಂಗ್ ಈಗಲೂ ಇಲ್ಲಿ ಟಚ್ ಆಗುತ್ತೆ. ಅಂಥ ಪ್ರೇಮ್ ಸರ್ ಈ ಥರ ಮಾಡ್ತಾರೆ ಅಂದರೆ ಅದರಲ್ಲೊಂದು ಅರ್ಥ ಇರುತ್ತೆ. ಅದನ್ನೆಲ್ಲರೂ ತಿಳ್ಕೊಂಡು ಕಮೆಂಟ್ ಮಾಡಿ ಪ್ಲೀಸ್. ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ಬೆಳ್ಸಕ್ಕೆ ನೋಡಿ. ಯಾರಾದರೂ ಇಂಥ ಸ್ಟಾರ್ ಡೈರೆಕ್ಟರ್ಗಳಿಂದಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲಕ್ಕೆ ಹೋಗ್ತಾ ಇದೆ. ಸೊ ಅಂಥ ಟೈಮಲ್ಲಿ ನೀವು ಅವ್ರ ಮೇಲೆ ಹೋಗುವಾಗ ಕಾಲಿಂದ ಎಳಿಬೇಡಿ, ಓಕೆನಾ? ಅವ್ರನ್ನ ಇನ್ನೂ ಮೇಲೆತ್ತಿ. ಸೊ ಎಲ್ಲರೂ ಸಪೋರ್ಟ್ ಮಾಡೋಣ, ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮದು ಗೋಮೂತ್ರ ಅಂತ ಒಂದು ಸಿನಿಮಾನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಇದು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ. 25th ಟ್ರೈಲರ್ ರಿಲೀಸ್ ಇದೆ. ಸೊ ಇದೇ ಥರ ಸಪೋರ್ಟು ನಮಗೂ ಕೊಡಿ ಅಂತ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ಹೌದು, ನಮ್ಮ ಗೋಮೂತ್ರ ಸಿನಿಮಾ ಟ್ರೈಲರ್ 25th ಲಾಂಚ್ ಆಗ್ತಾ ಇದೆ. ಸೊ ಈಗ ಹೇಗೆ ನಮಗೆ ಸಪೋರ್ಟ್ ಮಾಡಿದ್ದೀರಾ, ಒಳ್ಳೆ ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ನಮ್ಮ ಒಂದು ರೀಲ್ಸ್ ಅನ್ನ ಎಲ್ರಿಗೂ ಶೇರ್ ಮಾಡ್ತಾ ಇದ್ದೀರಾ, ಎಲ್ಲ ಅದಕ್ಕೆ ಲೈಕ್ಸ್ ವ್ಯೂಸ್ ಕೊಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಅದೇ ತರ ನಮ್ಮ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡಿ. ಟ್ರೈಲರ್ ಅನ್ನ 25th ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಟಾರ್ ತುಳುವೇರ್ ಅಂತ, ಅದರಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಈ ಗೋಮೂತ್ರ ಸಿನಿಮಾನ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ನಮಗೆ ಯಾರೂ ಸಪೋರ್ಟ್ ಕೊಟ್ಟಿಲ್ಲ. ಸೊ ನಿಮಗೆಲ್ಲ ಕೇಳ್ಕೊತಾ ಇದ್ದೀವಿ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. 25th ಟ್ರೈಲರ್ ರಿಲೀಸ್ ಮಾಡ್ತೀವಿ. ಸೊ 25th ಟ್ರೈಲರ್ ರಿಲೀಸ್ ಮಾಡಿ ಮತ್ತೆ 1 ವೀಕ್ ಗ್ಯಾಪ್ ತಗೊಂಡು ಫುಲ್ ಸಿನಿಮಾನ ಬಿಡ್ತೀವಿ. 1 hour ಮೇಲೆ ಬಂದಿದೆ ಸಿನಿಮಾ. ಒಂಥರ ದೊಡ್ಡ ಸಿನಿಮಾ ಅಂತ ಅಂದ್ಕೊಳ್ಳಿ. ಶಾರ್ಟ್ ಮೂವಿನೇ, ಬಟ್ ದೊಡ್ಡ ಸಿನಿಮಾ ಅಂದ್ಕೊಂಡು ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾ ನಾವು ಶುರು ಮಾಡಿ 3 ವರ್ಷ ಆಯಿತು. ಸೊ ಅಷ್ಟು ಕಷ್ಟಪಟ್ಟು ನಾವು ಆ ಸಿನಿಮಾನ ಒಂದು ಈ ಲೆವೆಲ್ಗೆ ತಂದಿದ್ದೀವಿ. ಒಂದಕ್ಕೆ ಏನಾದರೂ ನಾವು ಸ್ಪೆಂಡ್ ಮಾಡಿದ್ರೆ ಇನ್ನೊಂದಕ್ಕೆ ನಮ್ಮ ಹತ್ರ ಅಮೌಂಟ್ ಇರ್ತಿರ್ಲಿಲ್ಲ, ಅಷ್ಟು ಕಷ್ಟ. ಯಾಕಂದರೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಎಷ್ಟೋ ಜನ ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡಿದ್ವಿ. ಬಟ್ ಸಿನಿಮಾ ಇನ್ನೇನು ಕೆಲವೇ ದಿನದಲ್ಲಿ ಸೆಟ್ ಆಗುತ್ತೆ, ಎಲ್ಲ ಅರೇಂಜ್ ಮಾಡಬೇಕು ಅನ್ನೋ ಟೈಮಲ್ಲಿ ಎಷ್ಟೊಂದು ಜನ ಕೈ ಕೊಟ್ಟರು. ತುಂಬ ಬೇಜಾರಾಯಿತು. ಬಟ್ ಏನಂದರೆ ನಾವು ಯಾವುದನ್ನು ಇದಾಗಿ ತಗೊಳ್ಳಿಲ್ಲ, ನಾವು ಅದನ್ನ ವೀಕ್ ಅಂತ ಅನ್ಕೊಳ್ಳೇ ಇಲ್ಲ. ಏನೇ ಆಗಲಿ, ಏನೇ ಬರಲಿ, ಎಂಥ ಕಷ್ಟ ಬರಲಿ, ನಾವು ಸಿನಿಮಾ ಮಾಡಲೇಬೇಕು ಅಂತ ನಾವಿಬ್ಬರು ನಿಂತು ಇದನ್ನ ಮಾಡಿದ್ವಿ. ಈಗ ಈ ಲೆವೆಲ್ಗೆ ನಾವೇ ಕಷ್ಟಪಟ್ಟು ಏನೇನೋ ಮಾಡಿ ದುಡ್ಡನ್ನು ಹೊಂದಿಸಿ ಸಿನಿಮಾನ ತೆಗ್ದಿದ್ದೀವಿ. ಸೊ ಇನ್ನು ಮುಂದೆ ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಕೈಲಿ ಆದಷ್ಟು ನಾವು ಪ್ರಯತ್ನ ಪಟ್ಟು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಮುಂದೆ ಈ ಒಂದು ಸಿನಿಮಾಗೆ ನಿಮ್ಮ ಸಪೋರ್ಟು, ನೀವು ಕೊಡುವಂತಹ ಪ್ರೀತಿ, ಬೆಂಬಲ, ಅದಷ್ಟೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರೂ ಕೂಡ ಈ ಸಿನಿಮಾನ ಇಷ್ಟ ಆಗಲ್ಲ ಅಂತ ಹೇಳಕ್ಕೆ ಆಗಲ್ಲ. ಯಾಕಂದರೆ ತುಂಬ ಕಾಮಿಡಿ ಇದೆ, ಮತ್ತು ಒಂದು ಮೀನಿಂಗ್ ಇದೆ, ತುಂಬ ಚೆನ್ನಾಗಿದೆ. ಸ್ಟೋರಿ ಅಂತೂ ನಿಮಗೆ 100% ಇಷ್ಟ ಆಗುತ್ತೆ. ಸೊ ನೋಡಿ ಅಂತ ಹೇಳ್ತೀನಿ. 25th ಟ್ರೈಲರ್ ಲಾಂಚ್ ಆಗುತ್ತೆ. ಅದರ ನೆಕ್ಸ್ಟ್ ವೀಕ್ ಹಂಗೆ ನಾವು ಮೂವಿನ ಬಿಡುಗಡೆ ಮಾಡ್ತೀವಿ. ಸಪೋರ್ಟ್ ಮಾಡಿ. ಇಷ್ಟನ್ನೇ ನಾನು ನಿಮ್ಮ ಹತ್ರ ಕೇಳ್ಕೊಳಕ್ಕಾಗೋದು, ಬೇರೆ ಏನು ಕೇಳೋಕ್ಕಾಗಲ್ಲ. ಸೊ ನಮ್ಮ ಸಿನಿಮಾಗೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕೊಡಿ ಅಂತ ಕೇಳ್ಕೊತೀವಿ. ಈ ಸಿನಿಮಾದ ಸಲುವಾಗಿ ನಾವು ಗೌಡುಗೆರೆಕ್ಕೆ ಹೋಗಿ ಪೂಜೆ ಮಾಡಿಸಿದ್ವಿ. ಅಲ್ಲೊಂದಷ್ಟು ವಿಡಿಯೋ ಮಾಡಿದ್ದೀವಿ, ಒಂದಷ್ಟು ಪವಾಡ ಆಯಿತು, ನಮಗೆ ಆ ದೇವರ ಆಶೀರ್ವಾದ ಸಿಕ್ತು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ನಮ್ಮ ಸಿನಿಮಾಗೆ ಎಷ್ಟೋ ಜನ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೈ ಎತ್ತಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಮೋಸ ಮಾಡಿಬಿಟ್ಟು ಹೋಗವ್ರೆ. ಅದೇ ವಿಷಯದಲ್ಲಿ ಇನ್ನೂ ನಾವು ಹೇಳಬೇಕಂದ್ರೆ, ನಮಗೆ ಸಪೋರ್ಟ್ ಮಾಡಿರೋರು ಇದ್ದಾರೆ. ಅದರಲ್ಲೊಬ್ಬರು ಹರ್ಷ ಕೋಗೋಡ್ ಅವರು, ಮ್ಯೂಸಿಕ್ ಡೈರೆಕ್ಟ್ರು.
ತುಂಬ ಕಮ್ಮಿಗೆ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ರಿಯಲಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ತುಂಬ ಕಮ್ಮಿ ರೇಟಿಗೆ ನಮಗೆ ಇಡೀ ಕಂಪ್ಲೀಟ್ ಸಿನಿಮಾನ ನಮಗೆ ಕಮ್ಮಿ ಬಡ್ಜೆಟಿಗೆ ಮಾಡಿಕೊಟ್ಟಿದ್ದಾರೆ. ನಾವು ಅದಕ್ಕಿಂತ ಮುಂಚೆ ಆ ಸಿನಿಮಾನ ಬೇರೆಯವ್ರ ಹತ್ರ ತೊಗೊಂಡು ಹೋಗಿದ್ವಿ. ತುಂಬ ದೊಡ್ಡ ಬಜೆಟ್ ಹೇಳಿದರು, ಬಟ್ ನಮಗೆ ಆಗಿಲ್ಲ. ಅಂತ ದೊಡ್ಡವ್ರ ಹತ್ರ ನಮಗೆ ಮಾಡೋಕ್ಕೆ ನಮ್ಗೆ ಶಕ್ತಿ ಇರಲಿಲ್ಲ. ಸೊ ಹರ್ಷ ಕೋಗೋಡ್ ಅವರು ತುಂಬ ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅವರು ಎಕ್ಸ್ಪೀರಿಯೆನ್ಸ್ ತುಂಬ ಇದೆ. ಸೊ ತುಂಬ ಚೆನ್ನಾಗಿ ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ, ಮ್ಯೂಸಿಕ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಪ್ರೀವಿಯಸ್ ಇದಕ್ಕಿಂತ ಮುಂಚೆ ನಾವು ಭೂಲ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದಕ್ಕೂ ಅಷ್ಟೇ ತುಂಬ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಹರ್ಷ ಅವರು. ಸೊ ಹರ್ಷ ಅವ್ರಿಗೆ ಮತ್ತು ಅವತಾರ್ ಮೀಡಿಯಾದಲ್ಲಿ ನಾವು ಎಡಿಟಿಂಗ್ ಮಾಡಿಸಿದ್ವಿ, ಅಲ್ಲೂ ಅಷ್ಟೇ ವರುಣ್ ಸರ್ ಆಗಲಿ, ಅವರು ಸೀನು ಸರ್ ಆಗಲಿ, ಎಲ್ಲರೂ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಪೋರ್ಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೌದು, ಈ ಸಿನಿಮಾಗೆ ನಾವು ಮ್ಯೂಸಿಕ್ ಮಾಡಬೇಕು ಅಂತ ಅಂದ್ಕೊಂಡಾಗ ಎಷ್ಟೊಂದು ಕಡೆ ನಾವು ಹೋಗಿ ಕೇಳಿದಾಗ ತುಂಬ ನಮ್ಮ ಕೈಲಿ ಸಾಧ್ಯ ಆಗದೇ ಇರೋವಂಥ ಬಡ್ಜೆಟ್ಗಳೆಲ್ಲ ಬಂತು. ಬಟ್ ನಾವು ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂದು ಅನೌನ್ಸ್ ಮಾಡಿಬಿಟ್ವಿ ನಮ್ಮ ಗ್ರೂಪಲ್ಲೇ, ನಮಗೆ ಕಮ್ಮಿಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಬೇಕು, ನಮ್ಮ ಹತ್ರ ಅಷ್ಟು ಬಡ್ಜೆಟ್ ಇಲ್ಲ ಅಂತ ಹೇಳಿದಾಗ ಫಸ್ಟು ನಮಗೆ ಅವ್ರು ಹೇಳಿದ್ದೆ ನಾನು ಮಾಡಿಕೊಡ್ತೀನಿ ಅಂತ. ಹರ್ಷ ಕೋಗೋಡ್ ಅವ್ರು ಹೇಳಿದ್ದು ನಾನು ಮಾಡಿಕೊಡ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಅವರೇ ನಮಗೆ ಫಸ್ಟು ಹೇಳಿದ್ದು. ನಮಗೆ ಅವ್ರ ಹತ್ರ ಕೇಳೋಕ್ಕೂ ನಮಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ಏನು ಅನ್ಕೋತಾರೋ ಎಲ್ಲ ಇಷ್ಟೊಂದು ಬಡ್ಜೆಟ್ ಹೇಳುವಾಗ ಯಾರನ್ನ ಅಂತ ಕೇಳೋಕ್ಕೆ ಧೈರ್ಯ ಬರುತ್ತೆ. ಹೌದು, ಎಲ್ಲ ದೊಡ್ಡ ಸಿನಿಮಾ ಮಾಡೋರವರು, ನಾವು ಕೇಳಿದಾಗ ಏನು ಅನ್ಕೋತಾರೋ ಅನ್ನೋ ಒಂದು ಹಿಂಜರಿಕೆ ನಮ್ಮಲ್ಲಿತ್ತು. ಬಟ್ ನಮ್ಮ ಮೆಸೇಜ್ನ ನೋಡಿದ ತಕ್ಷಣ ಅವರು ರಿಪ್ಲೈ ಕೊಟ್ಟರು, ನಾನೇ ಮಾಡಿಕೊಡ್ತೀನಿ, ನೀವು ತಗೊಬನ್ನಿ ಸಿನಿಮಾನ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂದರು. ಆಗ ನಮಗೆ ಒಂದು ಧೈರ್ಯ ಬಂತು, ದೇವರು ಏನೋ ಒಂದು ಶಕ್ತಿ ನಮಗೆ ಯಾವಾಗ ಒಂದು ಏನೋ ಕಾಪಾಡ್ತು ಅನ್ನೋವಂಥ ಒಂದು ಧೈರ್ಯ ಬಂತು ಅಲ್ವಾ? ಎಸ್, ಕರೆಕ್ಟ್. ಹೌದು, 25th ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ಗೆಲ್ಲಿಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ. ನಾವೇನು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಏನೇನೋ ಆಸೆ ಕಂಡಿದ್ವಿ ಈ ಸಿನಿಮಾನ, ಬಟ್ ಆಗಿಲ್ಲ. ಅದಕ್ಕೆ ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ಕೆಲವೊಂದು ಸೀನ್ನ ಕಟ್ ಮಾಡಿಬಿಟ್ಟು 1 ಅವರ್ಗೆ ಇಳಿಸಿದ್ದೀವಿ ಸಿನಿಮಾನ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ. ನಮಗೆ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಷ್ಟು ಕೆಪಾಸಿಟಿ ನಮಗಿಲ್ಲ, ಮತ್ತು ರಿಲೀಸ್ ಮಾಡಿದ್ರೂ ಯಾರು ನೋಡೋಕ್ಕೆ ಬರಲ್ಲ ಅಂತ ಗೊತ್ತು ನಮಗೆ. ಹೌದು, ಯಾಕಂದರೆ ಈಗ ಕಾಂಪಿಟೇಷನ್ ಹಂಗಿದೆ. ಯಾರು ಹೊಸಬ್ರ ಸಿನಿಮಾ ಅಂದರೆ ಲೈಕ್ ಮಾಡಲ್ಲ, ಏನು ಒಂದು ಅಂದರೆ ನೋಡಬೇಕು ಅಂತ ಇಷ್ಟ ಇದ್ದರೂ ಕೂಡ ಏನೋ ಒಂದು ಇದಿರುತ್ತೆ ಅವರಿಗೆ, ಯಾರೋ ಏನೋ ಅಂತ ಫೇಸ್ ರೆಕಗ್ನೈಸ್ ಇರಲ್ಲ, ನೋಡಲ್ಲ. ಬಟ್ ನಾವು ಅದನ್ನು ಸಪೋರ್ಟ್ ಮಾಡಿ ನಾವು ಇನ್ನೂ ಜಾಸ್ತಿ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಒಬ್ಬರನ್ನ ಬೆಳೆಸಿದಾಗ ಅದು ಎಲ್ರಿಗೂ ರೀಚ್ ಆಗುತ್ತೆ. ಅಂಥ ಉದಾಹರಣೆಗಳು ಎಷ್ಟೋ ಇದೆ ನಮ್ಮ ಮುಂದೆ. ಸೊ ನಾವು ಸಿನಿಮಾ ಲೆವೆಲ್ಗೆ ಮಾಡಿದ್ವಿ, ಬಟ್ ಅದನ್ನು ಥಿಯೇಟ್ರ್ವರೆಗೂ ತೊಗೊಂಡೋಗೋ ಕೆಪಾಸಿಟಿ ನಮಗಿಲ್ಲ, ಯಾಕಂದ್ರೆ ಅಷ್ಟು ಬಡ್ಜೆಟ್ ನಮ್ಮ ಹತ್ರ ಇರಲಿಲ್ಲ. ಅದಕ್ಕೆ ನಮಗೆ ಸಾಧ್ಯ ಆಗೋದನ್ನೇ ಮಾಡೋಣ ಅಂತೇಳಿ ನಾವಿಬ್ಬರು ಡಿಸೈಡ್ ಮಾಡಿದ್ವಿ. ಹಾಗೆ ಇವಾಗ ಯೂಟ್ಯೂಬಲ್ಲಿ ಹಾಕೋಣ ಅಂತೇಳಿ ಡಿಸೈಡ್ ಆಗಿದ್ದೀವಿ. ಇದೇ ಚಾನಲಲ್ಲಿ ಹಾಕ್ತೀವಿ. ಹೌದು, ತುಂಬ ಎಂಟರ್ಟೈನ್ಮೆಂಟು, ತುಂಬ ಕಾಮಿಡಿ ಇದೆ ಸಿನಿಮಾದಲ್ಲಿ. ಒಳ್ಳೊಳ್ಳೆ ಪಂಚ್ ಡೈಲಾಗ್ ಇದೆ. ಲೇಟೆಸ್ಟಾಗಿ ಇವಾಗ ಟ್ರೆಂಡ್ಗೆ ಏನೇನು ಡೈಲಾಗ್ ಬೇಕೋ ಆ ಥರ ಡೈಲಾಗ್ಸ್ಗಳಿದ್ದಾವೆ. ಯಾವುದೇ ರೀತಿ ಕೆಟ್ಟದಾಗಿ ಅಂತೂ ಯಾವುದೇ ರೀತಿಯಾಗಿ ತೋರಿಸಿಲ್ಲ ನಾವು, ಡಬಲ್ ಮೀನಿಂಗ್ ಇಲ್ಲ. ಇದ್ರೂ ಅದಕ್ಕೆ ಕಂಕ್ಲೂಷನ್ ಕೊಟ್ಟಿದ್ದೀವಿ, ಅದು ಏನಕ್ಕೆ ಅಂತ, ನಮ್ಮ ಪ್ರೇಮ್ ಸರ್ ಥರ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ. ಈಗ ಸರ್ಸೆ ಸೆರಗ ಸರ್ಸೆ ನಾವು ಸಾಂಗು ರೀಲ್ಸ್ ನೆನ್ನೆ ಮಾಡಿರೋದ್ರಲ್ಲಿ ನಾವು ಗೋಮೂತ್ರದ ಟೈಟಲ್ ಹಾಕಿದ್ದೀವಿ. ಸೊ ಆಲ್ಮೋಸ್ಟ್ 1 ಮಿಲಿಯನ್ ವ್ಯೂಸ್ ಬಂದಿದೆ. ಅದಕ್ಕೆ 1 ಮಿಲಿಯನ್ ಜನನೂ ಅದನ್ನು ನೋಡಿರ್ತೀರ. ಸೊ ಆ ಎಲ್ಲ ಜನನೂ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ಎಲ್ಲರೂ ಹೋಗಿ, ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಇದೇ ಥರ ವಿಡಿಯೋ ಮಾಡಿ ಮತ್ತೆ ಹಾಕ್ತೀವಿ. ನಮ್ಮ ಇನ್ಸ್ಟಾದಲ್ಲೂ ಕೂಡ ಅದನ್ನು ಹೇಳ್ತೀವಿ, ಪ್ರಮೋಟ್ ಮಾಡ್ತೀವಿ. ಸೊ ಪ್ಲೀಸ್ ಎಲ್ಲರೂ ನೋಡಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ಸ್ ಅ ಲಾಟ್.